ಕಾಲಚಕ್ರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ನಿಮ್ಮ ನೆಚ್ಚಿನ ಕಾಲಚಕ್ರ ವಾಹಿನಿಯಲ್ಲಿ ಪ್ರತಿದಿನ ಕೂಡ ನೇರ ಪ್ರಸಾರ ಕಾರ್ಯಕ್ರಮ ಮಾಡಿಸ್ಕೊಡ್ತಾ ಇರ್ತೀವಿ. ಇದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಇಟ್ಟಿರ್ತಕ್ಕಂಥ ದಿನಾಂಕ, ಸಮಯ, ಸ್ಥಳವನ್ನು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಸ್ನೇಹಿತರೆ, ನಮ್ಮ ಶ್ರೀ ಕುಮಾರ್ ಜೆಮ್ಸ್ ಅಂಡ್ ಜೋಳ್ಸ್ ವತಿಯಿಂದ ಪ್ರತಿ ತಿಂಗಳ ಕಂತಿಗಳಲ್ಲಿ 11 ತಿಂಗಳ ಕಂತಿಗಳಲ್ಲಿ ನೀವು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು 1000, 2000, 3000 11 ತಿಂಗಳ ಕಂತುಗಳಲ್ಲಿ ಕಟ್ಟಿಕೊಂಡು ಹೋಗಿ 12ನೇ ತಿಂಗಳು ನಮ್ಮ ಬೋನಸ್ಸೊಂದಿಗೆ ನೀವು ಯಾವುದೇ ತರಹದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ಖರೀದಿ ಮಾಡಬಹುದು. ಸ್ನೇಹಿತರೆ, ನೀವು ಕೂಡ ಈ ಸ್ಕೀಮಲ್ಲಿ ಭಾಗಿಯಾಗಬೇಕು ಅಂತ ಅಂದ್ರೆ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ನಮ್ಮ ಜೊತೆ ಸಂಪರ್ಕಕ್ಕೆ ಬರಬಹುದು. ಇದು ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಮೂಲಿಕೆ ಬಗ್ಗೆ ನಾವು ವಿವರವಾಗಿ ತಿಳಿಸಿದ್ವಿ. ಇದು ಆಂಜನೇಯನ ಗದೆ ಅಂತ ಹೇಳ್ತೇವೆ. ಆ ಮೂಲಿಕೆಗಳ ಬೇರುಗಳನ್ನ ಇದರಲ್ಲಿ ತುಂಬಿರ್ತಕ್ಕಂಥದ್ದು. ಸೊ ಇದನ್ನ ನಿಮ್ಮ ಮನೆಯಲ್ಲಿ, ನಿಮ್ಮ ದೇವರ ಕೋಣೆಗಳಲ್ಲಿ ಅಥವಾ ನಿಮ್ಮ ಪೆಟ್ಟಿಗೆಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ, ಕಚೇರಿಗಳಲ್ಲಿ, ಈ ರೀತಿಯಾಗಿರ್ತಕ್ಕಂತಹ ಯಾವುದೇ ಸ್ಥಾನಗಳಲ್ಲಿ ನೀವು ಇದನ್ನ ಬಳಕೆ ಮಾಡಿ ಖಂಡಿತವಾಗ್ಲೂ ಕೂಡ ಆ ಮನೆಯಲ್ಲಿರ್ತಕ್ಕಂಥ ಶನಿ ಸಂಬಂಧವಾದ ಯಾವುದೇ ದೋಷಗಳನ್ನು ದೂರ ಮಾಡ್ಕೋಬಹುದು. ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಏಳೂರು ಶನಿ, ಈ ರೀತಿಯಾಗಿ ಶನಿ ಬಾಧೆಯಿಂದ ನೀವು ಖಂಡಿತವಾಗ್ಲೂ ಕೂಡ ದೂರ ಮಾಡ್ಕೋಬಹುದು. ಸ್ನೇಹಿತರೆ, ಇದು ಆಂಜನೇಯನ ಬೆಳ್ಳಿಯಲ್ಲಿ ಮಾಡಿರ್ತಕ್ಕಂಥ, ಪ್ಯೂರ್ ಬೆಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಗದೆ ಇದು. ಸೊ ಇದನ್ನ ನೀವು ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ, ಆಂಜನೇಯನ ನೆನಪಿಸ್ಕೊಂಡು ನೀವು ಮನೆಯಲ್ಲಿ ಅದರದೇ ಅಂತಹ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡ್ಕೋಬಹುದು. ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಏಳೂರು ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಈ ರೀತಿಯಾಗಿ ಕಾಡ್ತಕ್ಕಂಥ ಯಾವುದೇ ದೋಷಗಳಿದ್ರು ಕೂಡ ದೂರ ಮಾಡ್ಕೋಬಹುದು. ಸ್ನೇಹಿತರೆ, ಇದು ಆಂಜನೇಯನ ಗದೆಗಳು. ಸೊ ಇದರ ಒಳಭಾಗದಲ್ಲಿ ಬೇರುಗಳಾಗಿರ್ಬೋದು, ನಾನಾ ವಸ್ತುಗಳಾಗಿರ್ಬೋದು, ಇದನ್ನ ತುಂಬಿ ಸಿದ್ಧಿಸಿ ತದನಂತರವಾಗಿ ಪ್ರತಿಯೊಂದು ಕುಟುಂಬ ಸದಸ್ಯರನ್ನ ನಕ್ಷತ್ರ ಹಾಗೂ ಅವರ ಕುಲದೇವರಿಗೆ ಸಂಬಂಧಪಟ್ಟ ಸಿದ್ಧಿ ಮಾಡಿ ಕೊಡುವಂಥದ್ದಾಗಿರುತ್ತೆ. ಸೊ ನಿಮಗೆ ಬೇಕಾಗಿದ್ದಲ್ಲಿ ನೀವು ಕೂಡ ಈ ಒಂದು ಆಂಜನೇಯನ ಗದೆಗಳಾಗಿರ್ಬೋದು ಅಥವಾ ಬೇರೆ ವಸ್ತುಗಳಾಗಿರ್ಬೋದು ನಮ್ಮಲ್ಲಿ ಖರೀದಿ ಮಾಡಬೇಕು ಅಂತಂದ್ರೆ, ಇದು ಬೆಳ್ಳಿಯಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು. ಇದು ವಾಹನಗಳಲ್ಲಿ ಇಡೋದ್ರ ಮೂಲಕವಾಗಿ ವಾಹನ ಅಪಘಾತಗಳಿಂದ ನೀವು ದೂರ ಆಗಬಹುದು. ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಇದನ್ನ ಇಡೋದ್ರ ಮೂಲಕವಾಗಿ ವ್ಯಾಪಾರ ಹೆಚ್ಚಿಸ್ಕೋಬಹುದು. ನಿಮ್ಮ ಕಚೇರಿಗಳಲ್ಲಿ ನಾನಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನಿಮ್ಮ ಕಚೇರಿ ಪೆಟ್ಟಿಗೆಯಲ್ಲಿ ಇಡಬಹುದು. ನಿಮ್ಮ ಫ್ಯಾಕ್ಟ್ರಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಜನರು ಚೆನ್ನಾಗಿ ಬಂದು ಕೆಲಸಕ್ಕೆ ಬರಬೇಕು, ಫೈನಾನ್ಸ್ ಚೆನ್ನಾಗಿ ರೊಟೇಷನ್ ಆಗಬೇಕು ಅಂತಂದ್ರೆ ಇದನ್ನ ನೀವು ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ನೀವು ಇದನ್ನ ಸ್ಥಾಪನೆ ಮಾಡ್ಬೋದು. ಸ್ನೇಹಿತರೆ, ಇದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಏನು ಹೇಳ್ತೀವಿ ಅದನ್ನ ಫಾಲೋ ಮಾಡಿ ಇದನ್ನ ಪ್ರತಿಯೊಬ್ಬರು ಕೂಡ ಇಟ್ಕೊಂಡು ಪೂಜೆ ಮಾಡಬಹುದು. ಸ್ನೇಹಿತರೆ, ಇದು ಆಂಜನೇಯನ ಗದೆ ಇದು. ಸೊ ಇದು ಬೆಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದು, ಪ್ಯೂರ್ ಬೆಳ್ಳಿನಲ್ಲಿ ತಯಾರು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಾವು ಇದು ಕೊಡ್ತಾ ಇದೀವಿ ನಮ್ಮ ಸಂಸ್ಥೆ ವತಿಯಿಂದ. ಸೊ ಬೇಕಾಗಿದ್ದಲ್ಲಿ ಸಂಪರ್ಕ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಅಥವಾ ನಮ್ಮ ದೂರವಾಣಿ ಸಂಖ್ಯೆ ಆದ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ಆರ್ಡರನ್ನ ನಿಗದಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನ ರೆಡಿ ಮಾಡಿ ತಯಾರು ಮಾಡಿ ನಿಮಗೆ ಸಿದ್ಧಿ ಮಾಡಿ ಕೊಡ್ತೀವಿ. ಸೊ ನಾನಾ ರೀತಿಯಲ್ಲಿರ್ತಕ್ಕಂಥದ್ದು ಇದರ ಒಳಭಾಗದಲ್ಲಿ ನಾನಾ ಬೇರುಗಳನ್ನ ತುಂಬಿರ್ತಕ್ಕಂಥದ್ದು, ತುಂಬಿ ಅದನ್ನ ಸಿದ್ಧಿಸಿ ತದನಂತರವಾಗಿ ನಿಮಗೆ ಕೊಡಲಾಗುತ್ತದೆ. ಸೊ ಪ್ರತಿಯೊಬ್ಬರು ಕೂಡ ಇದನ್ನ ಬೇಕಾಗಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ನಮ್ಮ ಸಂಪರ್ಕಕ್ಕೆ ಬರಬಹುದು. ಸ್ನೇಹಿತರೆ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಸೊ ಬೇಕಾಗಿದ್ದರೆ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ನಮ್ಮ ಸಂಪರ್ಕಕ್ಕೆ ಬರಬಹುದು. ಅದರ ಜೊತೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಭಾಗಿಯಾಗಬಹುದು. ಪ್ರತಿ ವಾರದ ಭವಿಷ್ಯ ಸೋಮವಾರದಿಂದ ಭಾನುವಾರದ ತನಕ ನಿಮ್ಮ ರಾಶಿ ಫಲಗಳು ಹೇಗಿರುತ್ತೆ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಈ ತರ ದ್ವಾದಶ ರಾಶಿ ಫಲಗಳು ನಿಖರವಾದ ರಾಶಿ ಫಲಗಳನ್ನ ನಾನು ನನ್ನ ಕಾಲಚಕ್ರ ಕನ್ನಡ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಅದನ್ನ ವೀಕ್ಷಿಸಿ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಪರಿಹಾರಗಳು ಕೂಡ ವನಸಿರಿಗಳು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿದ್ವಿ. ಯಾವ ಬೇರುಗಳನ್ನ ಬಳಕೆ ಮಾಡಿ ಇಡೀ ವಾರ ಪೂರ್ತಿ ಅಭಿವೃದ್ಧಿನ ಕೊಂಡ್ಕೋಬೇಕು ಅಂತ ಹೇಳಿ ನಾವು ತಿಳಿಸಿದ್ವಿ. ಆ ಬೇರುಗಳನ್ನ, ಆ ವನಸಿರಿಗಳನ್ನ ಪರಸಲಿಡೋದ್ರ ಮೂಲಕವಾಗಿ ಆ ರಾಶಿ ಫಲಗಳು ಏನಿದೆ, ಗೋಚಾರ ಫಲಗಳು ಏನಿದೆ, ಸರ್ಪದೋಷ ಆಗಿರ್ಬೋದು, ಏಳೂರು ಶನಿ ಆಗಿರ್ಬೋದು, ಅರ್ಧಾಷ್ಟಮ ಶನಿ, ಶನಿ ದಶೆ, ಶನಿ ಭುಕ್ತಿ, ಯಾವುದೇ ದಶೆ ನಡೆಯುವಾಗ ಶನಿ ಭುಕ್ತಿ ಅಂತ ನಾವೇನು ಹೇಳ್ತೀವಿ,
ಅಂತ ಸಂದರ್ಭದಲ್ಲಿ ನೀವು ಈ ತರ ಆಂಜನೇಯ ಗದೆಗಳು, ಬೆಳ್ಳಿಯ ಆಂಜನೇಯನ ಗದೆಗಳು, ಪ್ಯೂರ್ ಬೆಳ್ಳಿನಲ್ಲಿ ತಯಾರು ಮಾಡಿರ್ತಕ್ಕಂಥ ಆಂಜನೇಯ ಗದೆಗಳು, ಇದರಲ್ಲಿ ನಾನಾ ವಸ್ತುಗಳನ್ನ ಬೇರುಗಳನ್ನ ತುಂಬಿ ತದನಂತರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಖರೀದಿ ಮಾಡಬಹುದು. ತುಂಬಾ ಕಡಿಮೆ ತೂಕದಲ್ಲಿ ಕೂಡ ತಯಾರು ಮಾಡಬಹುದು. ಇದು ನಿಮಗೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ, ಇನ್ನೂ ದೊಡ್ಡ ತೂಕ ಜಾಸ್ತಿ ಬೇಕು ಅಂತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಸೊ ನೀವು ಇದನ್ನ ಖರೀದಿ ಮಾಡಬಹುದು ಸ್ನೇಹಿತರೆ. ನೀವು ಕೂಡ ಈ ಆಂಜನೇಯ ಗದೆ ನಿಮಗೆ ಬೇಕಾಗಿದ್ದಲ್ಲಿ ಸೊ ನಮ್ಮ ಸಂಪರ್ಕಕ್ಕೆ ಬರಬಹುದು. ಇದು ನೇರ ಪ್ರಸಾರ ಕಾರ್ಯಕ್ರಮ ನಾವು ಏನು ಇವತ್ತು ಮಾಡ್ತಾ ಇದೀವಿ, ಪ್ರತಿದಿನ ಕೂಡ ಶೇರ್ ಮಾಡಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ. ಸೊ ನೀವು ಕೂಡ ಅದರಲ್ಲೇ ಇರತಕ್ಕಂಥ ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೂಲಿಕೆಯನ್ನು ಬಳಕೆ ಮಾಡಿ ವಾರ ಪೂರ್ತಿ ನೆಮ್ಮದಿಯಾಗಿ ಬಾಳಿ ಅಂತ ಹೇಳ್ಬೋದು. ಸೊ ನೀವು ಕೂಡ ಈ ಕಾರ್ಯಕ್ರಮ ಮೆಸೇಜ್ ಮಾಡಿ, ಡೇಟ್ ಆಫ್ ಬರ್ತ್, ಟೈಮ್, ಬರ್ತ್ ಪ್ಲೇಸನ್ನು ಮೆಸೇಜ್ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ ಅಪಾಯಿಂಟ್ಮೆಂಟ್ ಖಚಿತಪಡಿಸ್ಕೊಂಡು ನೀವು ನಮ್ಮ ಸಂಪರ್ಕಕ್ಕೆ ಬರಬಹುದು. ನಿಮ್ಮ ಸರ್ವ ಸಮಸ್ಯೆಗೂ ಶಾಶ್ವತ ಪರಿಹಾರ ನಮ್ಮ ಸಂಸ್ಥೆ ವತಿಯಿಂದ ಸಿಗುತ್ತೆ. ಈಗ ಸುನೀತಾ ಕೃಷ್ಣ 6/9/2002 ಮಿಡ್ ನೈಟ್ 6/9/2002 ಸೊ 6/9/2002 6 ಸೆಪ್ಟೆಂಬರ್ 2002 ಓಕೆ. 1:50 AM ರಾತ್ರಿ 1:50 ಅಲ್ವಾ ಸುನೀತಾ ಅವರೇ? ಸೊ ಖಂಡಿತವಾಗ್ಲೂ ಕೂಡ ಮಿಡ್ ನೈಟ್ 6/9/2002 ಮಖ ನಕ್ಷತ್ರ. ಓಕೆ, ಬೆಳಗ್ಗೆ. ಓಕೆ, ಮಖ ನಕ್ಷತ್ರ ಸಿಂಹ ರಾಶಿ, ಶುಕ್ರವಾರ ಜನನ ಆಗಿರುವಂಥದ್ದು. ಸೊ ಸಿಂಹ ರಾಶಿ. ಓಕೆ ಸುನೀತಾ ಅವರೇ, ಮಖ ನಕ್ಷತ್ರ ಸಿಂಹ ರಾಶಿ, ಮಿಥುನ ಲಗ್ನ, ಲಗ್ನಾಧಿಪತಿಯಾದ ಬುಧಗ್ರಹ ಚತುರ್ಥ ಭಾವದಲ್ಲಿ ಇರ್ತಕ್ಕಂಥದ್ದು, ಭದ್ರಯೋಗದಲ್ಲಿ ಇರ್ತಕ್ಕಂಥದ್ದು, ಉಚ್ಚವಾಗಿರ್ತಕ್ಕಂಥ ಬುಧ ಸೂಪರ್ ಸೂಪರ್ ಸೂಪರ್. 5ನೇ ಮನೆಯಲ್ಲಿ ಇರ್ತಕ್ಕಂಥ ಶುಕ್ರನು ಚೆನ್ನಾಗಿದೆ. ಪಂಚಮಾಧಿಪತಿಯಾದ ಪೂರ್ವ ಪುಣ್ಯ ಸ್ಥಾನ, ಹೈಯರ್ ಎಜುಕೇಶನ್ ಇವೆಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಅದೃಷ್ಟವನ್ನ ತಂದ್ಕೊಡುವಂಥದ್ದು. ಲಕ್ಷ್ಮೀ ಸ್ಥಾನ ಅಂತ ನಾವೇನ್ ಹೇಳ್ತೀವಿ, ಲಗ್ನ ಪಂಚಮ ನವಮ, ಈ ಪಂಚಮ ಲಗ್ನ ನವಮಾಧಿಪತಿಗಳು ಬಲವಾಗಿರೋದ್ರಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ. 2ರಲ್ಲಿ ಗುರು ಕೂಡ ಉಚ್ಚವಾಗಿದ್ದಾನೆ. ಒಳ್ಳೆ ವಾಕ್ಚಾತುರ್ಯ, ಒಳ್ಳೆ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು. ಬುಧ ಬಿಸ್ನೆಸ್ಗೆ ಒಳ್ಳೆ ಮಾಡಿಸಿರ್ತಕ್ಕಂಥ ಒಂದು ಜಾತಕವಾಗಿರುತ್ತೆ. ಖಂಡಿತವಾಗಿ ಭದ್ರ ಯೋಗ, ಪಂಚಮಹಾಪುರುಷ ಯೋಗದಲ್ಲಿ ಭದ್ರ ಯೋಗ ಅಂತಕ್ಕಂಥ ಯೋಗ ಅದ್ಭುತವಾಗಿ ನೀವು ಈ ಒಂದು ದಶಾಭುಕ್ತಿಯ ಪ್ರಕಾರವಾಗಿ, ಯಾಕಂದ್ರೆ ಪಂಚಮದಲ್ಲಿರ್ತಕ್ಕಂಥ ಶುಕ್ರ ಈಗ 2029 ಶುಕ್ರ ದಶೆ, ನಂತರ ರವಿ, ನಂತರ ಚಂದ್ರ, ಒಟ್ಟಾರೆ ಈ ಒಂದು ಜಾತಕಕ್ಕೆ 2045ನೇ ಇಸ್ವಿ ತನಕ ತುಂಬಾ ಚೆನ್ನಾಗಿದೆ. 2045ನೇ ಇಸ್ವಿ ತನಕ ತುಂಬಾ ಚೆನ್ನಾಗಿರೋದ್ರಿಂದ ಸೊ ಡೋಂಟ್ ವರಿ, ನಿಮ್ಮ ಆಶೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವೇನು ಅನ್ಕೊಂಡಿರೋ ಗೌರ್ಮೆಂಟ್ ಸರ್ಕಾರಿ ನೌಕರಿ, ಗೌರ್ಮೆಂಟ್ ರಿಲೇಟೆಡ್ ತುಂಬಾ ಚೆನ್ನಾಗಿದೆ. ಕಮಿಷನ್, ಕಾಂಟ್ರಾಕ್ಟ್, ಏಜೆನ್ಸಿ ತುಂಬಾ ಚೆನ್ನಾಗಿದೆ. ಅದರ ಹೊರತುಪಡಿಸಿ ಬಿಸ್ನೆಸ್ ಮಾಡಿ ತುಂಬಾ ಚೆನ್ನಾಗಿದೆ. ವ್ಯಾಪಾರ ವಹಿವಾಟು, ಬುಧ ಭದ್ರಯೋಗದಲ್ಲಿ ಇರ್ತಕ್ಕಂಥದ್ದು ತುಂಬಾ ಚೆನ್ನಾಗಿರೋದ್ರಿಂದ ಬಿಸ್ನೆಸ್ ಕೂಡ ಮಾಡಬಹುದು. ಯಾವ್ದಾದ್ರು ಬಿಸ್ನೆಸ್ ಮಾಡಬಹುದು. ಸುನೀತಾ ಕೃಷ್ಣ ಅವರೇ ತುಂಬಾ ಚೆನ್ನಾಗಿದೆ. ಸೊ ಬರೀ ಗೌರ್ಮೆಂಟ್ ಜಾಬ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಸಿಗುತ್ತೆ 100%. ಸೊ ನಿಮಗೆ ಈಗ ಗುರುಬಲದೊಂದಿಗೆ ಶುಕ್ರ ಬಲ, ದಶಾಭುಕ್ತಿ ಬಲ, ಗುರುಬಲ, ಶನಿ ಬಲ, ರಾಹುಕೇತು ಬಲ, ಈ ತರ ಎಲ್ಲ ಕೂಡ 90% ಚೆನ್ನಾಗಿರೋದ್ರಿಂದ ಪ್ರಯತ್ನ ಒಂದೇ. ನಿಮ್ಮ ಪ್ರಯತ್ನ ಒಂದ್ಸಲ ಮಾಡ್ಬಿಡಿ, ಖಂಡಿತವಾಗ್ಲೂ ಕೂಡ ಸಿಗತ್ತೆ. ರವಿ, ಚಂದ್ರ, ಕುಜ ಇವತ್ತೇನು ತೃತೀಯದಲ್ಲಿ ರವಿಗ್ರಹ, ಧೈರ್ಯ ವೀರ್ಯ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ, ರಾಶ್ಯಾಧಿಪತಿ ರಾಶಿಯಲ್ಲಿ ಅಮಾವಾಸ್ಯ ಯೋಗ ಒಂದ್ ಕಡೆ ಇದ್ರೂ ಕೂಡ ಇನ್ನಷ್ಟೇ ಎತ್ತರಕ್ಕೆ ಬೆಳೆಯುವಂಥದ್ದು. ಆದರೆ ಸಂಪೂರ್ಣ ಕಾಲಸರ್ಪ ದೋಷ ಇರೋದ್ರಿಂದ 30 ವರ್ಷದ ನಂತರ ಒಳ್ಳೆ ರಾಜಯೋಗ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಏಳು ಬೀಳು ಇದ್ದಿದ್ದೆ. 2002ರಲ್ಲಿ ಹುಟ್ಟಿರ್ತಕ್ಕಂಥದ್ದು ಜಾತಕ ಇದು. 6ನೇ ಭಾವದಲ್ಲಿರ್ತಕ್ಕಂಥ ಕೇತು, ವೈದಲ್ಲಿರ್ತಕ್ಕಂಥ ರಾಹು. ಬಟ್ ಈಗ ಶುಕ್ರ ದಶೆ, ನಂತರ ರವಿ ದಶೆ, ನಂತರ ಚಂದ್ರ ದಶೆ. ಒಟ್ಟಾರೆಯಾಗಿ 2045 ತನಕ ಚೆನ್ನಾಗಿದೆ. ನಿಮ್ಮ ಪ್ರಯತ್ನ ಸಣ್ಣ ಪ್ರಮಾಣದಲ್ಲಿ ಸೊ ಬಹುದೊಡ್ಡ ಮಟ್ಟಕ್ಕೆ ನೀವು ಬೆಳಿತೀರಾ ಸುನೀತಾ ಕೃಷ್ಣ ಅವರೇ. ನೀವು ಶುಕ್ರವಾರಗಳಲ್ಲಿ 29ನೇ ಇಸ್ವಿ ತನಕ ಶುಕ್ರನ ಅನುಗ್ರಹ, ಶ್ರೀರಂಗಪಟ್ಟಣ ಅದು ರಂಗನಾಥ ಸ್ವಾಮಿ ದರ್ಶನವನ್ನ ಶುಕ್ರವಾರಗಳಲ್ಲಿ ಹೋಗಿ ದರ್ಶನ ಮಾಡ್ಕೊಂಬನ್ನಿ, ತುಂಬಾ ಚೆನ್ನಾಗಿದೆ. ತಿರುಪತಿ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಸೂರ್ಯ ನಮಸ್ಕಾರ ಮಾಡಿ, ಸಿಂಹ ರಾಶಿ ಆಗಿರೋದ್ರಿಂದ ಸೂರ್ಯ ನಮಸ್ಕಾರ ನಿಂತ ಜಾಗದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಫಾಲೋ ಮಾಡಿ ಸುನೀತಾ ಅವರೇ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನೀವು 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು.
ಅಪಾಯಿಂಟ್ಮೆಂಟ್ ಕೂಡ ಪಡ್ಕೊಂಡು ಇನ್ನಷ್ಟು ವಿವರವಾಗಿ ವಿಷಯ ಕೂಡ ತಿಳ್ಕೊಬೋದು. ನೆಕ್ಸ್ಟ್ ಪರ್ಣಿಕಾ 24/9/2014 ಪರ್ಣಿಕಾ. ಓಕೆ, 24/9 ಸೆಪ್ಟೆಂಬರ್ 2014. ಓಕೆ, 2014 4:44 ಸಾಯಂಕಾಲ. ಓಕೆ, PM ಅಲ್ವಾ? ಓಕೆ, ಎಜುಕೇಷನ್ ಲೈಫ್ ಹೇಗಿರುತ್ತೆ? ಓಕೆ, ಪರ್ಣಿಕಾ ಮೊದಲಿಗೆ. ಸೊ ಪರ್ಣಿಕಾ ಜೊತೆಯಲ್ಲಿ ಕೆಲವೊಂದು ಬದಲಾವಣೆಗಳು ಬೇಕಿದೆ. ಸೊ ನ್ಯೂಮರಾಲಜಿ ಪ್ರಕಾರ ಸ್ವಲ್ಪ ಏಳು ಬೀಳು, ಆದರೆ ಹಿಂದೆ ಮುಂದೆ ಇರೋದ್ರೆ ಸ್ವಲ್ಪ ಪ್ರಯತ್ನ ಮಾಡಿ ಸಕ್ಸಸ್ ಆಗುತ್ತೆ. ಪರ್ಣಿಕಾ ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಪರ್ಣಿಕಾ ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಕುಂಭ ಲಗ್ನಾಧಿಪತಿ ಶನಿ ಭಾಗ್ಯದಲ್ಲಿ ಉಚ್ಚವಾಗಿರ್ತಕ್ಕಂಥದ್ದು, ಬುಧ ಕೂಡ ಭಾಗ್ಯದಲ್ಲೇ ಇರ್ತಕ್ಕಂಥದ್ದು. ಸೊ ಮಹಾಲಕ್ಷ್ಮಿ ಯೋಗ, ವೃಶ್ಚಿಕ ಯೋಗ, ರವಿಚಂದ್ರ ಅಮಾವಾಸ್ಯ ಯೋಗ, ಸೊ ಶುಕ್ರ ಎಲೆ ಮನೆಯಲ್ಲಿ, ಇದು ಒಂದು ರೀತಿಯಲ್ಲಿ ಒಳ್ಳೆ ಜಾತಕ ಅಂತಲೇ ಹೇಳ್ಬೇಕಾಗತ್ತೆ. ದಶಮಾಧಿಪತಿ ಆದ ಕುಜ ನಾಗ ಯೋಗ, ದಿಗ್ಬಲವಾಗಿರ್ತಕ್ಕಂಥದ್ದು, ವೃಶ್ಚಿಕ ಯೋಗದಲ್ಲಿರ್ತಕ್ಕಂಥದ್ದು, ಪಂಚಮಹಾಪುರುಷ ಯೋಗದಲ್ಲಿ ಕುಜನಿಂದ ಕೊಡ್ತಕ್ಕಂಥ ಒಂದು ಯೋಗ ವೃಶ್ಚಿಕ ಯೋಗ, ಅಧಿಕಾರ ಚಲಾಯಿಸ್ತಕ್ಕಂಥದ್ದು. ಬಟ್ ಈಗ ಕುಜ ದಶೆನೇ ನಡೀತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. 2031ವರೆಗೂ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಆರಾಧನೆ ಅಥವಾ ನರಸಿಂಹಸ್ವಾಮಿ ದರ್ಶನವನ್ನ ಮಾಡಬೇಕಾಗತ್ತೆ ಮಂಗಳವಾರಗಳಲ್ಲಿ 2031ವರೆಗೂ. 2031 ತನಕ ಇದೇ ಪರಿಹಾರ ಮಾಡ್ಕೊಂಬನ್ನಿ. ಸೊ ಪ್ರಯತ್ನ ಮಾಡಲಿ. ಇದು ಒಂಥರ ಮೆಡಿಕಲ್ ಸ್ಟೂಡೆಂಟ್ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಕೂಡ IAS IPS ಓದುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಈ ಜಾತಕದಲ್ಲಿ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ, ದುಡ್ಡು ಖರ್ಚು ಮಾಡಿದ್ರೆ ಇವೆಲ್ಲ ಕೂಡ ಖಂಡಿತವಾಗ್ಲೂ ಮುಗಿಸುವಂಥದ್ದು. ಸೊ ಹಾಗಾಗಿ ನೀವು ಪ್ರಯತ್ನ ಮಾಡಿ ಈ ಒಂದು ಸುಬ್ರಹ್ಮಣ್ಯ ಆರಾಧನೆ ಮಾಡಿ. ಪ್ರತಿ ಮಂಗಳವಾರ ಅಥವಾ ಷಷ್ಠಿ ದಿನಗಳಲ್ಲಿ ವ್ರತವನ್ನು ಆಚರಿಸಿ ಖಂಡಿತವಾಗ್ಲೂ ಕೂಡ, ಅಥವಾ ನರಸಿಂಹಸ್ವಾಮಿ ದರ್ಶನವನ್ನ, ಪೂಜೆಯನ್ನ, ಅಭಿಷೇಕ ಅಲಂಕಾರಗಳನ್ನ, ಅಥವಾ ಈ ತರ ನೋಡಿ ಆಂಜನೇಯನ ಗದೆಗಳನ್ನ ಬೆಳ್ಳಿಯಲ್ಲಿ ತಯಾರು ಮಾಡಿರ್ತಕ್ಕಂಥ ಇದ್ರೊಳಗೆ ಒಳ್ಳೊಳ್ಳೆ ವನಸರಿಗಳನ್ನ ಬಳಕೆ ಮಾಡಿ ಅದರದೇ ಆದಂತಹ ವಸ್ತುಗಳನ್ನ ತುಂಬಿ ಸಿದ್ಧಿ ಮಾಡಿ ಕೊಡ್ತೀವಿ. ಸೊ ಹಾಗೆ ಇದನ್ನ ಕೂಡ ಇಟ್ಕೊಂಡು ಪೂಜೆ ಮಾಡಬಹುದು ಖಂಡಿತವಾಗ್ಲೂ ಕೂಡ. ಸೊ ಮಗುಗೆ ಒಳ್ಳೇದಾಗ್ಲಿ, ಪರ್ಣಿಕಾ ಅವ್ರಿಗೆ ಒಳ್ಳೇದಾಗ್ಲಿ. ಸೊ ಈಗ ಸುಬ್ರಹ್ಮಣ್ಯ ಸ್ವಾಮಿ ಮಂಗಳವಾರ ಅಥವಾ ಷಷ್ಠಿ ದಿನ, ನರಸಿಂಹಸ್ವಾಮಿ ಮಂಗಳವಾರಗಳಲ್ಲಿ ತುಳಸಿಯಿಂದ ಅರ್ಚನೆ ಮಾಡ್ಕೊಂಬನ್ನಿ. ಒಳ್ಳೇದಾಗಲಿ ಪರ್ಣಿಕಾ ಅವರಿಗೆ. ಅದ್ಭುತವಾಗಿರ್ತಕ್ಕಂಥ ಒಂದು ಜಾತಕ, ಶುಭವಾಗಲಿ. ನೆಕ್ಸ್ಟ್ ಲಕ್ಷ್ಮಿ 25/7/88 25/7/88 25ನೇ ತಾರೀಕು ಜುಲೈ ತಿಂಗಳು 1988 6:88 6:30 6:30 ಓಕೆ AM. ಓಕೆ, ಬೆಳಗ್ಗೆ ಅಲ್ವಾ? ಓಕೆ ಲಕ್ಷ್ಮಿ ಅವರೇ, ಗೌರವ್ ಯಾವಾಗ ಒಳ್ಳೆ ಸಿಗುತ್ತೆ, ಯಾವಾಗ ಸಿಗುತ್ತೆ? ಓಕೆ ಲಕ್ಷ್ಮಿ ಅವರೇ, 25 ಜುಲೈ 1988 ಸೋಮವಾರ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸೋಮವಾರ, ಕಟಕ ಲಗ್ನಾಧಿಪತಿ ಆದ ಕುಜ ಚಂದ್ರ 5ನೇ ಮನೆಯಲ್ಲಿ ನೀಚಭಂಗ, ಭಾಗ್ಯದಲ್ಲಿ ಕುಜ ಬಲವಾಗಿರ್ತಕ್ಕಂಥದ್ದು, ದಶಮಾಧಿಪತಿಯಾದ ಕುಜ 9ಮ ಸ್ಥಾನದಲ್ಲಿ ಧರ್ಮಕರ್ಮ ರಾಜ್ಯವನ್ನ ಉಂಟು ಮಾಡ್ತಕ್ಕಂಥದ್ದು, ಮಾಲವಿ ಯೋಗ, ಗುರುಚಂದ್ರ ಯೋಗ, ಗಜಕೇಸರಿ ಯೋಗ, ಅದ್ಭುತವಾದ ಒಂದು ಯೋಗ, ಶತ್ರು ಸಂಹಾರ ಯೋಗ, ಮಹಾಲಕ್ಷ್ಮಿ ಯೋಗ, ಇವೆಲ್ಲ ಒಂದು ಕಡೆ ಇದ್ರೂ ಸಹ ಸರ್ಪದೋಷ ಹೆಚ್ಚಾಗಿದೆ. ಹೆಣ್ಣುಮಕ್ಕಳಿಗೆ 2:8 ರಾಹುಕೇತುಗಳ ಸಂಚಾರ ಇರ್ಕೂಡುದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಪ್ರಾಯಶ್ಚಿತ್ತ ಹುಡ್ಕೊಳ್ಳಿ. ಬಟ್ ಈಗ ಶುಕ್ರ ದಶೆ 2036ರವರೆಗೂ ಪಾತಕ ಸ್ಥಾನದಲ್ಲಿ ಇದ್ರೂ ಸಹ ಏಕಾದಶ ಭಾವದಲ್ಲಿ ಬಲವಾಗಿರ್ತಕ್ಕಂಥದ್ದು, ರಾಶಿ ಕೇಂದ್ರದಲ್ಲಿ ಲಗ್ನದಿಂದ ಲಾಭದಲ್ಲಿರ್ತಕ್ಕಂಥದ್ದು. ಸೊ ಪಾತಕ ಸ್ಥಾನ ಆದ್ರೂ ಕೂಡ ಶುಕ್ರ ದಶೆ ಒಳ್ಳೇದೇ ಮಾಡುತ್ತೆ. ಶುಕ್ರವಾರದಲ್ಲಿ ಲಕ್ಷ್ಮೀ ಆರಾಧನೆ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಬನ್ನಿ. ಸೊ 36ನೇ ಇಸ್ವಿ ತನಕ ಶುಕ್ರವಾರ ತಪ್ಪದೆ ಪಚಕರ್ಪೂರ ತುಳಸಿ ಇದನ್ನು ಸಮರ್ಪಿಸಿ ಅರ್ಚನೆ ಮಾಡ್ಕೊಂಬನ್ನಿ. ಬಟ್ ನಿಮ್ಮ ಜಾತಕದಲ್ಲಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ನಿಗ್ರಹ ಬೇಕೇ ಬೇಕು. ವಿಶೇಷವಾಗಿ ವರ್ಷಕ್ಕೊಂದು ಬಾರಿ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಗಳನ್ನ ವರ್ಷಕ್ಕೊಂದು ಬಾರಿ ಭೇಟಿ ಕೊಡಬೇಕಾಗತ್ತೆ. ಷಷ್ಠಿ ದಿನಗಳಲ್ಲಿ ಅಥವಾ ಮಂಗಳವಾರ ಗುರುವಾರಗಳಲ್ಲಿ ಈ ಥರ
ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಾಗ ಈ ಜಾತಕಕ್ಕೆ ಇನ್ನಷ್ಟು ಬಲ ತುಂಬುತ್ತೆ. ಇದನ್ನ ವರ್ಷಕ್ಕೊಮ್ಮೆ ಮಾಡಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದಾಗಿರುತ್ತೆ. ಒಳ್ಳೇದಾಗ್ಲಿ ಲಕ್ಷ್ಮಿ ಅವರೇ. ಹವಳ ಮುತ್ತು ಮಾಣಿಕ್ಯ ಪುಷ್ಯರಾಗ, ಹವಳ ಮುತ್ತು ಮಾಣಿಕ್ಯ ಪುಷ್ಯರಾಗ 4 ಅರಳು ಸೇರಿಸಿ ಪೆಂಡೆಂಟ್ ಅಲ್ಲಿ ಲಾಕೆಟ್ ಆಗಿ ಧರಿಸ್ಕೊಳ್ಳಿ. ಇನ್ನಷ್ಟು ಅನುಕೂಲಕರವಾಗಿರುತ್ತೆ. ಬಟ್ ಈ ಒಳ್ಳೆ ಜಾತಕ ಇದು. ಸೊ ಸರ್ಪದೋಷ ಮಾಂಗಲ್ಯ ದೋಷ ಬಿಟ್ಟರೆ ಮಿಕ್ಕ ಎಲ್ಲ ಕೂಡ ಚೆನ್ನಾಗಿದೆ. ಕಟಕ ಲಗ್ನ, ಒಂದು ರಾಜಯೋಗ ಲಗ್ನ ಅಂತ ಹೇಳ್ತೀವಿ. ಸೊ ಇದನ್ನು ಫಾಲೋ ಮಾಡಿ. ಒಳ್ಳೇದಾಗಲಿ. ಇನ್ನಷ್ಟು ಮಾಹಿತಿ ಬೇಕು ಅಂದರೆ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ. ಲಕ್ಷ್ಮಿ ಅವರು ಒಳ್ಳೇದಾಗಲಿ, ಶುಭವಾಗಲಿ. ಸಂಜೆ ಸುನೀತಾ ಕೃಷ್ಣ ಅವರೇ, ಯಾರ್ದಿದು? 16 ಅಕ್ಟೋಬರ್ ತಿಂಗಳು. ಓಕೆ, 2024 ಮಗು, ಪುಟಾಣಿ ಮಗು ಅಲ್ವಾ? ಓಕೆ, 5 ಗಂಟೆ, ಸಂಜೆ 5 ಗಂಟೆ. ಓಕೆ, 2024 ಸಂಜೆ 5 ಗಂಟೆ. ಓಕೆ, ನಮ್ಮ ಕಾರ್ಯಕ್ರಮ ಶೇರ್ ಮಾಡಿ. ದಯವಿಟ್ಟು ಕಾಲಚಕ್ರ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಾರದ ಭವಿಷ್ಯ ಹೇಳಿದೀವಿ, ಅದರಲ್ಲಿ ಪ್ರತಿ ವಾರ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ ವಾರದ ಭವಿಷ್ಯ. ಈ ವಾರದ ಭವಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡಿ. ಖಂಡಿತವಾಗ್ಲೂ ಕೂಡ ವಾರ ಪೂರ್ತಿ ನಿಮ್ಗೆ ಏನೇನು ಸೌಲಭ್ಯಗಳು ಬೇಕು, ಅದೃಷ್ಟ ಬೇಕು, ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು, ಅದಕ್ಕೆ ಏನು ಪರಿಹಾರ, ಸಣ್ಣ ಒಂದು ಮೂಲಿಕೆಗಳಿಂದಾನೆ, ಹೆರ್ಬಲಿಂದಾನೆ, ವನಸರಿಗಳಿಂದಾನೆ ದೂರ ಮಾಡ್ಕೋಬೋದು. ಈಗ ಖಂಡಿತವಾಗ್ಲೂ ಕೂಡ ನಾವು ಹೇಳ್ತಕ್ಕಂಥ ಮೂಲಿಕೆಗಳ ಪ್ರತಿಯೊಬ್ಬರು ಕೂಡ ಸಕ್ಸಸ್ ಆಗುತ್ತೆ. ಸೊ ಸುನೀತಾ ಕೃಷ್ಣ ಅವರ 16/10/2024 5 ಗಂಟೆ ಸಂಜೆ. ಓಕೆನಾ? ಓಕೆ, ಉತ್ತರಾಭದ್ರ ನಕ್ಷತ್ರ, ಮೀನರಾಶಿ. ಉತ್ತರಾಭದ್ರ ನಕ್ಷತ್ರ, ಮೀನರಾಶಿ, ಲಗ್ನ ರಾಶಿಯಾಧಿಪತಿಯಾದ ಗುರು ಗ್ರಹ 3ನೇ ಭಾವದಲ್ಲಿರ್ತಕ್ಕಂಥ 4ರಲ್ಲಿ ಕುಜ ದೋಷ ಅಂತ ಹೇಳ್ತೀವಿ. ಎಲೆ ಮನೆಯಲ್ಲಿ ರವಿ ಕೇತು ಗ್ರಹಣ ದೋಷ. ಸೊ ಚಂದ್ರ ರಾಹು ಲಗ್ನದಲ್ಲಿ ಒಳ್ಳೇದಲ್ಲ, ಸ್ವಲ್ಪ ಏಳು ಬೆಲೆ ಇದ್ದದ್ದೇ. ಮುಂದಕ್ಕೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಇವರು. ಮೃತ್ಯು ದೋಷ, ಮೃತ್ಯು ಕಂಟಕ ದೋಷ ಅಂತ ಹೇಳ್ತೀವಿ, ನಿವಾರಣೆ ಮಾಡ್ಕೋಬೇಕಾಗತ್ತೆ. ಗ್ರಹಣ ದೋಷವಿದೆ, ಪೌರ್ಣಮಿ ದೋಷವಿದೆ, ಕುಜ ದೋಷವಿದೆ, ನಿವಾರಣೆ ಮಾಡ್ಕೋಬೇಕಾಗತ್ತೆ. ಈ ಮಗು ಜಾತಕದಲ್ಲಿ ಸುನೀತಾ ಅವರೇ ರವಿ ಕೇತು ಎಲೆ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ಸ್ವಲ್ಪ ಜೋಪಾನವಾಗಿ ಬಾಲಗ್ರಹ ದೋಷ ಬೇರೆ ಜಾಸ್ತಿ ಕಾಡ್ತಾ ಇದೆ. ಸೊ ಹಾಗಾಗಿ ಬಾಲಗ್ರಹ ದೋಷ ನಿವಾರಣೆ ಮಾಡ್ಕೋಬೇಕಾಗತ್ತೆ. ಈಗ 2026 ಈ 2025 ಅಲ್ಲ, 2026 ಅಂತ್ಯ ಆಗೋ ತನಕ ಪ್ರತಿ ಶನಿವಾರ ಶನಿ ಶಾಂತಿ ತಪ್ಪದೆ ಆಂಜನೇಯ ದೇವಸ್ಥಾನಕ್ಕೆ, ಶನಿನಾಥ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಪ್ರಾರಂಭದಲ್ಲೇ ಹುಟ್ಟುವಾಗಲೇ ಶನಿ ದಶೆ ಅಲ್ವಾ? ಸೊ ಎರಡನೇದು ಈ ಥರ ಆಂಜನೇಯನ ಗದೆಗಳಿಟ್ಕೊಂಡು ಪೂಜೆ ಮಾಡಬಹುದು. ಇದರಲ್ಲಿ ನಾನಾ ವಿಧವಾದ ವನಸಿರಿಗಳನ್ನ ಸಿದ್ಧಿ ಮಾಡಿ ತದನಂತರವಾಗಿ ಇಟ್ಟಿರ್ತಕ್ಕಂಥದ್ದು. ಇದು ಪ್ಯೂರ್ ಬೆಳ್ಳಿನಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು. ತುಂಬ ಒಳ್ಳೆಯದು. ಬೆಳ್ಳಿ ಬಳಕೆ ಮಾಡಿದ್ರೇನೆ ಮನೆಗೆ ಯೋಗ ತಂದು ಕೊಡುತ್ತೆ. ಅದರಲ್ಲೂ ಆಂಜನೇಯನಿಗಾದ ಇನ್ನಷ್ಟು ಪ್ಲಸ್ಸು. ಅದರಲ್ಲೂ ಸಮಸ್ಯೆಗೆ ತಕ್ಕಂತೆ ಬೇರುಗಳು, ವನಸಿರಿಗಳು ಮತ್ತೆ ಅದರದೇ ಅಂತಹ ವಸ್ತುಗಳನ್ನ ತುಂಬಿ ಸಿದ್ಧಿ ಮಾಡಿ ತದನಂತರವಾಗಿ ಪ್ರತಿಯೊಬ್ಬರಿಗೂ ಕೂಡ ಸೇರುವಾಗ ಮಾಡ್ತೀವಿ ತಾರಾಬಲ ನೋಡಿ. ಸೊ ಇದನ್ನೆಲ್ಲ ನೋಡಿ ಸಿದ್ಧಿ ಮಾಡಿ ಗ್ರಹಣದಲ್ಲಿ ತೆಗೆದಿರ್ತಕ್ಕಂಥ ಕೆಲವೊಂದು ಮೂಲಿಕೆಗಳನ್ನ ಬಳಕೆ ಮಾಡಿ ತಯಾರು ಮಾಡಿರ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ಬೇಕಾಗಿದ್ದಲ್ಲಿ ಸೊ ಸಂಪರ್ಕ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ. ಸೊ ಇದೆಲ್ಲ ಈ ಮಗುವಿಗೆ ಈಗ ಬೇಕಾಗಿದೆ ಲಕ್ಷ್ಮಿ ಅವರೇ, ಸುನೀತಾ ಅವರೇ, ಈ ಒಂದು ಆಂಜನೇಯನ ಗದೆ. ಸೊ ಈಗ ಪ್ರತಿಯೊಬ್ಬರು ಕೂಡ ಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಮನೆ ಇಟ್ಕೊಂಡು ಪೂಜೆ ಮಾಡಬಹುದು, ಭೇದ ಭಾವ ಇಲ್ಲದೆ. ದ್ವಾದಶ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಅದು ಎಲ್ಲವನ್ನೂ ಕೂಡ ಹೋಗಲಾಡಿಸ್ತಕ್ಕಂಥ ಅದ್ಭುತವಾಗಿ ಇರ್ತಕ್ಕಂಥ ಈ ಒಂದು ಆಂಜನೇಯನ ಗದೆ ಬೆಳ್ಳಿಯಲ್ಲಿ, ಪ್ಯೂರ್ ಬೆಳ್ಳಿನಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು. ಸೊ ಬೇಕಾಗಿದ್ದಲ್ಲಿ ಸಂಪರ್ಕ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ. ಹಾಗಾದ್ರ ಜೊತೆಯಲ್ಲಿ ನಮ್ಮ ಸ್ಕೀಮ್, ಚಿನ್ನ ಮತ್ತು ಬೆಳ್ಳಿ ಸ್ಕೀಮನ್ನು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ, ಉಪಯೋಗವಾಗುತ್ತೆ. ವರ್ಷಕ್ಕೊಮ್ಮೆ ನಿಮ್ಮ ಮನೆಗೆ ಚಿನ್ನ ಮತ್ತು ಬೆಳ್ಳಿ ಬಂದು ತಲುಪುತ್ತೆ. 1000, 2000, 3000 ನಿಮ್ಮ ಶಕ್ತಿಗೆ ಅನುಸಾರವಾಗಿ. ಸೊ ನೀವು ನಮ್ಮ ಅಕ್ಷಯ ಸ್ಕೀಮ್ ಭಾಗಿಯಾಗ್ಬೋದು. ಖಂಡಿತವಾಗ್ಲೂ ಕೂಡ ನಿಮ್ಮ ಶಕ್ತಿಗೆ ಅನುಸಾರ 1000, 2000 ಕಂತಿಗಳಲ್ಲಿ ಕಟ್ಕೊಂಡು ಹೋಗ್ಬೋದು. 11 ತಿಂಗಳು ಮಾತ್ರ, 12ನೇ ತಿಂಗಳು ಬೋನಸ್ ಒಂದಿಗೆ ನಿಮಗೆ ಏನು ಬೇಕಾದರೂ ಚಿನ್ನನ ಬೆಳ್ಳಿನ ಒಡವೆಗಳು ತಯಾರು ಮಾಡಿ ಕೊಡ್ತೀವಿ. ಅದು ಕೂಡ ಇಡೀ ಕರ್ನಾಟಕದ ಪೂರ್ತಿ ನಾವು ಒಂದು 2000 ಅಂಗಡಿಗಳಿಗೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಹೋಲ್ಸೇಲ್ ದರದಲ್ಲಿ.
ಜ್ಯುವೆಲ್ಲರಿ ಶಾಪ್ಗಳಿಗೆ ನಾವು ಸಪ್ಲೈ ಮಾಡೋದ್ರಿಂದ ಅದೇ ಹೋಲ್ಸೇಲ್ ದರದಲ್ಲೇ ನಮ್ಮಲ್ಲಿ ಖರೀದಿ ಮಾಡ್ಬೋದು ಸ್ನೇಹಿತರೆ. ಬೇಕಾಗಿದ್ರೆ ಕರೆ ಮಾಡಿ. ಈಗ ಮಾತ್ರವಲ್ಲ, ಬರೀ ಸ್ಕೀಮ್ದು ಮಾತ್ರವಲ್ಲ, ಯಾವುದೇ ತರಹದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ನೀವು ಖರೀದಿ ಮಾಡಬೇಕು ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಬಂದು ಖರೀದಿ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಕೂಡ ಹಾಲ್ಮಾರ್ಕ್ ಚಿನ್ನ, ಹಾಲ್ಮಾರ್ಕ್ ಬೆಳ್ಳಿ ಅತ್ಯಂತ ಕಡಿಮೆ ದರದಲ್ಲಿ, ಸೊ ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡ್ಬೋದು ಸ್ನೇಹಿತರೆ. ನೀವು ಬೇಕಾಗಿದ್ದಲ್ಲಿ ಸಂಪರ್ಕ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನುಡಿದಿರ್ತಕ್ಕಂಥ ಪದಗಳೇನಿದೆ, ಆ ಮೂಲಿಕೆಯಲ್ಲಿ ಏನಿದೆ, ಮತ್ತೆ ರಾಶಿ ಭವಿಷ್ಯ ಅಂತ ಏನ್ ಹೇಳ್ತೀವಿ, ವಾರದ ಭವಿಷ್ಯ ಅಂತ ನಾವೇನು ಹೇಳ್ತೀವಿ. ಹಾಗಾಗಿ ಆ ಒಂದು ಯೂಟ್ಯೂಬ್ ಚಾನಲ್ ಕಾಲಚಕ್ರ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ದಯವಿಟ್ಟು. ನಮ್ಮ ಕಾರ್ಯಕ್ರಮ ಪ್ರತಿದಿನ ಮೂಡಿ ಬರ್ತಾ ಇದೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ. ಕಾಲಚಕ್ರ ಕನ್ನಡ ಅಂತಕ್ಕಂಥ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾವು ಸಣ್ಣ ಪುಟ್ಟ ತುಣುಕುಗಳನ್ನು ಅಪ್ಲೋಡ್ ಮಾಡಿದ್ವಿ. ಅದನ್ನು ಕೂಡ ನೋಡಿ ಆನಂದಿಸಿ ಒಳ್ಳೊಳ್ಳೆ ಪರಿಹಾರಗಳನ್ನ ಮಾಡ್ತಾ ಇದೀವಿ ಪಾಪನಾಶಮಲ್ಲಿ. ಸೊ ಗುರುವಾರ, ಶುಕ್ರವಾರ, ಗುರು ಪೂರ್ಣಿಮಾ ದಿವಸ ದೊಡ್ಡ ಮಟ್ಟಕ್ಕೆ ಯಜ್ಞ ಮಾಡ್ತಿದ್ವಿ ಪಾಪನಾಶಮಲ್ಲಿ. ನೀವು ಕೂಡ ಹೆಸರನ್ನು ಕೊಟ್ಟು ನೋಂದಾಯಿಸ್ಕೊಂಡು ಅಂತ ಯಾಗಕ್ಕೆ ಬರಬಹುದು. ಬಟ್ ಈ ಟೈಮ್ ಆಗೋದಿಲ್ಲ, ಫುಲ್ ಆಗಿದೆ, ಬುಕ್ ಆಗಿದೆ. ಸೊ ಈ ಥರ ಮಹಾಯಾಗದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನಮ್ಮ ಸಂಪರ್ಕ ಮಾಡ್ಬೋದು. ಸೊ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ಪಾಪನಾಶಮಲ್ಲಿ ನಡೀತಕ್ಕಂಥ ಯಾಗದಲ್ಲಿ ಭಾಗವಹಿಸ್ಬೇಕು. ಯಾವ ಥರ ಬುಕ್ ಮಾಡ್ಕೋಬೇಕು ಅಂತ ಹೇಳಿ ಬುಕ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಅಲ್ಲಿ ಒಂದು ಖುದ್ದಾಗಿ ಆ ಯಾಗದಲ್ಲಿ ಪಾಲ್ಗೊಳ್ಳಬಹುದು ಸ್ನೇಹಿತರೆ. ಪಾಪನಾಶಂ ಅಗಸ್ತ್ಯ ಋಷಿಮುನಿಗಳ ತಪಸ್ ಭೂಮಿ, ಅಗಸ್ತ್ಯ ಫಾಲ್ಸ್ ಇದೆ. ರೋಗ ರುಜಿನಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ, ಪಾಪ ಕಳಿಯುತ್ತೆ, ಖಂಡಿತವಾಗ್ಲೂ ಕೂಡ ಮೋಚನವಾಗುತ್ತೆ, ಆರೋಗ್ಯ ಪ್ರಾಪ್ತಿ, ಆಯುಷ್ಯ ಪ್ರಾಪ್ತಿ, ಶತ್ರು ಬಾಧೆಯಿಂದ ದೂರವಾಗುತ್ತೆ. ಮತ್ತೆ 7 ವರ್ಷ ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಅಂತ ಪಾಪನಾಶಮಲ್ಲಿ ಸಿದ್ಧಿ ಮಾಡಿರತಕ್ಕಂಥ ಆಂಜನೇಯನ ಗದೆಗಳು. ಸೊ ಇದನ್ನ ಬೇಕಾಗಿದ್ದಲ್ಲಿ ಖರೀದಿ ಮಾಡಬೇಕು ಅಂತಕ್ಕಂಥವ್ರು ಸೊ ಹೆಸರನ್ನು ಕೊಟ್ಟು ನೋಂದಾಯಿಸ್ಕೊಳ್ಳಿ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಪವರ್ಫುಲ್ ವಸ್ತು ಇದು. ಇದರಲ್ಲಿ ನಾನಾ ರೀತಿಯ ಬೇರುಗಳನ್ನು ತುಂಬಿ ಸಿದ್ಧಿ ಮಾಡಿ ಯಾಗದಲ್ಲಿ ಇಟ್ಟು ನಿಮ್ಮ ಮುಂದೆ ಬರುತ್ತೆ. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ, ಬೇಕಾಗಿದ್ದರೆ. ಸೊ ಇದನ್ನ ಹೆಸರನ್ನು ಕೊಟ್ಟು ನೋಂದಾಯಿಸ್ಕೊಳ್ಳಿ. ಸೊ ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ಸಮಸ್ಯೆಗಳು ಯಾವುದು, ನಿಮ್ಮ ಇನ್ನಷ್ಟು ಎತ್ತರಕ್ಕೆ ಯಾವ ರೀತಿ ಬೆಳಿಬೇಕು, ರಾಜಕೀಯವಾಗಿಯಾ, ಬಿಸ್ನೆಸ್ ಎಲ್ಲ, ಕೆಲಸದಲ್ಲೇ, ವಿದ್ಯೆ ಇಲ್ಲ, ಮನೆ ಕಟ್ಟಬೇಕಾ, ಸೈಟ್ ಕೊಂಡ್ಕೋಬೇಕಾ, ಈ ಥರ ಒಂದು ಸಂಕಲ್ಪ ಮಾಡಿ ಇದಕ್ಕೆ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಭೂಮಿ ಪ್ರಾಪ್ತಿ ಆಗುತ್ತೆ, ಗೃಹ ಪ್ರಾಪ್ತಿ ಆಗುತ್ತೆ, ಆರೋಗ್ಯ ಪ್ರಾಪ್ತಿ ಆಗುತ್ತೆ, ಶತ್ರು ಧ್ವಂಸ ಮಾಡುತ್ತೆ, 7 ವರ್ಷ ಶನಿಯಿಂದ ಬಿಡುಗಡೆ ಮಾಡುತ್ತೆ, ಅಷ್ಟಮ ಶನಿಯಿಂದ ಬಿಡುಗಡೆ ಮಾಡುತ್ತೆ, ಕಾಲ ಸರ್ಪದೋಷದಿಂದ ಬಿಡುಗಡೆ ಮಾಡುತ್ತೆ, ಕುಜ ದೋಷ ನಿಮ್ಮ ಲಗ್ನದಿಂದ 2, 4, 7, 8, 12ನೇ ಭಾವದಲ್ಲಿ ಕುಜ ಇದ್ರೆ ಕುಜದೋಷ ಇರ್ತಕ್ಕಂಥವ್ರನ್ನೇ ಮದುವೆ ಆಗ್ಬೇಕಾಗತ್ತೆ. ಇಲ್ಲಾಂದ್ರೆ ದಾಂಪತ್ಯ ಕಲಹ ಅಂತ ಹೇಳ್ತೀವಿ, ಸತಿಪತಿ ಕಲಹ ಎಲ್ಲವನ್ನು ಕೂಡ ನೀವು ಹೋಗಲಾಡಿಸ್ಕೋಬೇಕು ಅಂದ್ರೆ ನಮ್ಮ ಮಹಾಯಾಗದಲ್ಲಿ ಪಾಲ್ಗೊಳ್ಬೇಕು. ನೀವು 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ಆ ಒಂದು ಮಹಾಯಾಗದಲ್ಲಿ ಭಾಗವಹಿಸ್ಬೋದು. ಪ್ರತಿಯೊಬ್ಬರು ಕೂಡ ನಮ್ಮ ಕಾರ್ಯಕ್ರಮನ ಶೇರ್ ಮಾಡಿ ದಯವಿಟ್ಟು. ಹಾಗೆಯೇ ನಮ್ಮ ಒಂದು ಕಾರ್ಯಕ್ರಮನ ಯೂಟ್ಯೂಬ್ ಚಾನಲಲ್ಲಿ ಕಾಲಚಕ್ರ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ವಾರದ ಭವಿಷ್ಯ ಕಾರ್ಯಕ್ರಮ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಪ್ರತಿ ವಾರ ಕೂಡ ವಾರದಿಂದ ವಾರ ನೀವು ಹಾಗೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ದಶಾಭುಕ್ತಿಗಳು ಯಾವ ಥರ ಇದ್ರೂ ಕೂಡ ಗೋಚಾರ ಫಲಗಳು, ರಾಶಿ ಫಲಗಳು ಅಂತ ನಾವೇನು ಹೇಳ್ತೀವಿ, 12 ರಾಶಿ ಫಲಗಳನ್ನು ಪ್ರತಿಯೊಬ್ಬರು ಕೂಡ ವೀಕ್ಷಿಸಬಹುದು ಕಾಲಚಕ್ರ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ. ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರಬಹುದು, ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸುಮಂತ್ ಆಚಾರ್ಯರವರೇ ಮತ್ತೆ ಯಾರೋ ಕಳಿಸಿದ್ರೆ 22 ಸೆಪ್ಟೆಂಬರ್ ತಿಂಗಳು ಅಲ್ವಾ, 1997ನೇ ಇಸ್ವಿ, 7 ಗಂಟೆ 20 ನಿಮಿಷ ಮಾರ್ನಿಂಗ್, 7:20 ಅಲ್ವಾ. ಓಕೆ, ಮಾರ್ನಿಂಗ್ ಬೆಳಗ್ಗೆ. ಸೊ 1997 ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಸೋಮವಾರ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಸೋಮವಾರ. ಕನ್ಯಾ ಲಗ್ನ, ಲಗ್ನಾಧಿಪತಿಯಾದ ಬುಧ ವ್ಯಯದಲ್ಲಿ
ಯಾವತ್ತಿಗೂ ಲಗ್ನಾಧಿಪತಿಯಾಗಿ ದುರ್ಸ್ಥಾನದಲ್ಲಿ ಗೋಚರಿಸಬಾರದು. ಅದರಲ್ಲಿ ರಾಹು ದಶೆ ಬೇರೆ, ರಾಹು ಜೊತೆಯಲ್ಲಿ ಬೇರೆ, ರಾಹು ದಶೆ ಬೇರೆ. 2027ರವರೆಗೂ ಅಲ್ಲೋಲ ಕಲ್ಲೋಲ. 2009ರಿಂದ ಈ ಒಂದು ಸಮಸ್ಯೆಗಳು ಎದುರಿಸ್ತಾ ಇರಬೇಕಾಗುತ್ತೆ. 2027ನೇ ಇಸ್ವಿ ತನಕ ಟೈಮ್ ಚೆನ್ನಾಗಿಲ್ಲ. ಅನಾವಶ್ಯಕ ಖರ್ಚುಗಳು, ಕೇಸು, ಕೋರ್ಟು, ಕಚೇರಿ ಅಂತ ಅಲಿಯುವಂಥದ್ದು ಎಲ್ಲ ಇರುತ್ತೆ. ಬಟ್ ಎರಡರಲ್ಲಿರ್ತಕ್ಕಂಥ ಧನ ರಾಶಿಯಾಧಿಪತಿ ಶುಕ್ರ ಗ್ರಹ ಬಲವಾಗಿರೋದ್ರಿಂದ ಒಂದೊಂದು ಮಟ್ಟಕ್ಕೆ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಒಳ್ಳೆ ವಾಕ್ಚಾತುರ್ಯ, ಒಳ್ಳೆ ದುಡಿಮೆ ಎಲ್ಲ ಕೂಡ ಇರುತ್ತೆ. ವೃಶ್ಚಿಕ ಯೋಗವಿದೆ. ಸೊ ಪ್ರಯತ್ನ ಮಾಡಿದ್ರೆ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ತಂದ್ಕೋಬಹುದು. ಗುರುಚಂದ್ರ ಯೋಗವಿದೆ, ಶಶಿಮಂಗಲ ಯೋಗವಿದೆ, ವೃಶ್ಚಿಕ ಯೋಗವಿದೆ. ಬಟ್ 5ನೇ ಮನೆಯಲ್ಲಿ ಕಾರಕೋ ಭಾವನಾಸ್ತಿ, ಸಂತಾನ ದೋಷಕ್ಕೆ, ಬುದ್ಧಿಮಾಂದ್ಯಕ್ಕೆ ಒಳಗಾಗುವಂಥದ್ದು. ಬಟ್ ಒಟ್ಟಾರೆ 2027ರ ನಂತರ ಚೆನ್ನಾಗಿರುತ್ತೆ. ಅವ್ರದ್ದು 27ರ ತನಕ ಸ್ವಲ್ಪ ಏಳು ಬೀಳು ಇದ್ದಿದ್ದೆ. ರಾಹುಕಾಲದಲ್ಲಿ, ಕುಕ್ಕೆ ಕಾಲಾಸ್ತಿ ರಾಹುಕಾಲದಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋದಕ್ಕೆ ಹೇಳಿ ಮಂಗಳವಾರ, ಶುಕ್ರವಾರ, ಭಾನುವಾರಗಳಲ್ಲಿ, ರಾಹುಕಾಲಗಳಲ್ಲಿ ವಾರಕ್ಕೊಮ್ಮೆ ಹೋಗಿ ದರ್ಶನ ಮಾಡ್ಕೊಂಬರ್ಲಿ. ಮೊದಲಿಗೆ ಈ ಸಮಸ್ಯೆಯಿಂದ ಪಾರಾಗಲಿ. ಆದರೆ ಗೋಚಾರ ಫಲ ತುಂಬ ಚೆನ್ನಾಗಿದೆ. 50% ಔಟ್ ಆಗಿದೆ, 50% ಪ್ಲಸ್ ಆಗಿದೆ. ಈಗ ಗೋಚಾರ ಗುರುಬಲ ಇದೆ, ಶನಿ ಬಲ, ರಾಹುಕೇತು ಬಲ ಇರೋದ್ರಿಂದ 50-50 ಅವರೇಜ್. ಆದರೆ ದಶಾಭುಕ್ತಿ ಫಲ ನಿಶ್ಚಿದ್ಧ. ತುಂಬ ಸಮಸ್ಯೆಗಳನ್ನ ಕೊಡ್ತಕ್ಕಂಥದ್ದು. ವ್ಯಯದಲ್ಲಿರ್ತಕ್ಕಂಥ ರಾಹು ಲಗ್ನಾಧಿಪತಿ ಬುಧನೊಟ್ಟಿಗೆ. ಯಾವತ್ತಿಗೂ ಲಗ್ನಾಧಿಪತಿ ಬಲವಾಗಿರಬೇಕು, ಪವರ್ಫುಲ್ ಆಗಿರ್ಬೇಕು. ಅದರ ಬದಲಾಗಿ ವ್ಯಯ, ದುರ್ಸ್ಥಾನ, ಪಾಪಗ್ರಹದ ಜೊತೆಯಲ್ಲಿ ಗೋಚರಿಸ್ತಕ್ಕಂಥದ್ದು. ಸೊ ಹಾಗಾಗಿ ಸ್ವಲ್ಪ ಏಳುಬೀಳಿದ್ದಿದೆ. ಆದರೆ ರವಿ ಮತ್ತು ಬುಧ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಪರಿವರ್ತನೆ ಯೋಗ ಅಂತಲೇ ಹೇಳ್ತೀವಿ. ಸೊ ನೀವು ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ರಾಹುಕಾಲಗಳಲ್ಲಿ ಅಮ್ಮನವರ ದರ್ಶನವನ್ನು ಮಾಡಬೇಕಾಗತ್ತೆ. ಕಾಳಹಸ್ತಿ ಕುಕ್ಕೆಯನ್ನ ದರ್ಶನ ಮಾಡಬೇಕಾಗತ್ತೆ. ಇದೆಲ್ಲ ಕೂಡ ನೋಡಿ ಸರ್ಪಗಂಧ ಮೂಲಿಕೆಗಳು ಅಂತ ಹೇಳ್ತೀವಿ. ರಾಹು ಸಂಬಂಧವಾದ ಸರ್ಪಗಂಧ ಮೂಲಿಕೆ, ಗರಿಕೆ, ದರ್ಬೆ, ಈ ಥರ ವಸ್ತುಗಳು. ಮತ್ತೆ ಬಿಳಿ ಸಾಸಿವೆ, ಪಾದರಸ, ಮೆರ್ಕುರಿ ಅಂತ ನಾವೇನು ಹೇಳ್ತೀವಿ, ಪಾದರಸ, ಮತ್ತೆ ಶಂಖ ಭಸ್ಮ, ತುಂಬ ಒಳ್ಳೆ ಪವರ್ಫುಲ್ ಐಟಮ್. ಮತ್ತೆ ಬೇರೆ ರೀತಿಯ ಯಂತ್ರಗಳನ್ನ ಬರೆದು, ಸಮಸ್ಯೆಗೆ ತಕ್ಕಂಥ ಯಂತ್ರಗಳನ್ನ ಬರೆದು ಒಳಗೆ ಹಾಕಿ ಸಿದ್ಧಿ ಮಾಡಿ ಕೊಡ್ತೀವಿ. ಇದನ್ನ ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಳಿ, ನೀವು ಕೂಡ ಇಟ್ಕೋಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಕೂಡ ಇದೇ ಚಾನಲ್ಗೆ ವಾಟ್ಸಪ್ ಮಾಡಿ, ಮೆಸೇಜ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಖಂಡಿತವಾಗ್ಲೂ ಕೂಡ ಕಾಲಚಕ್ರ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾರದ ಭವಿಷ್ಯ ಕಾರ್ಯಕ್ರಮ ಇನ್ನಷ್ಟು ವಿವರವಾಗಿ ತಿಳಿಸಿದ್ದೀವಿ. ಇಡೀ ವಾರ ಪೂರ್ತಿ ನಿಮಗೆ ಯಾವ ಥರ ಸಮಸ್ಯೆಗಳನ್ನ ಬಗೆಹರ್ಕೋಬೇಕು, ಯಾವ ಥರ ಸಮಸ್ಯೆಗಳಿದೆ, ಅದನ್ನು ನಿವಾರಣೆ ಮಾಡೋದು ಹೇಗೆ ಅಂತೇಳಿ ನಮ್ಮ ಕಾಲಚಕ್ರ ವತಿಯಿಂದ ವಾರದ ಭವಿಷ್ಯ ಕಾರ್ಯಕ್ರಮವನ್ನು ಅಪ್ಲೋಡ್ ಮಾಡಿದ್ವಿ. ನೋಡಿ ಆನಂದಿಸಿ ಅದನ್ನು ನೀವೇನು ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ, ಇನ್ಸ್ಟಾಗ್ರಾಮ್ನ, ಫೇಸ್ಬುಕ್ ಚಾನಲ್ನ. ಸೊ ನಮ್ಮ ಕಾರ್ಯಕ್ರಮ ಶೇರ್ ಮಾಡಿ. ಈ ಒಂದು ಕಾರ್ಯಕ್ರಮ ಕೂಡ ಕಾಲಚಕ್ರ ವತಿಯಿಂದ, ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಪ್ರಥಮ ಬಾರಿಗೆ ಇಡೀ ಪ್ರಪಂಚದಲ್ಲ ಒಂದು ಮಾದರಿಯಾದ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತ ಕೂಡ ಸದ್ಯದಲ್ಲಿ ಆಗತ್ತೆ. ಅಲ್ಲಿ ನಡೀತಕ್ಕಂಥ ಮಹಾಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ಬೋದು ಅಂತ ಒಂದು ಅದ್ಭುತವಾದ ಅವಕಾಶ ನಾವು ನಿಮಗೆ ಕಲ್ಪಿಸ್ಕೊಡ್ತಾ ಇದ್ದೀವಿ. ನೀವು 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ಇನ್ನಷ್ಟು ಮಾಹಿತಿಯನ್ನ ಪಡಿಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಷ್ಟಿಗೆ ಮುಕ್ತಾಯ ಮಾಡೋಣ. ಪುನಃ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.